ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಿಮಗೆಲ್ಲರಿಗೂ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಗಕಾರ ಗಣಪತಿಯ ನಾಮದ ಮಹತ್ವವನ್ನು ನಾವಿವತ್ತು ತಿಳಿದುಕೊಳ್ಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಗಣಪತಿಯ ಪೂಜೆಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಗಣಪತಿಯನ್ನ ಆದಿಪೂಜಿತನೆಂದು ಆರಾಧಿಸಲಾಗುತ್ತದೆ. ನಾವು ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳಲ್ಲೂ ಕೂಡ ಮಂಗಳಕರ ಕಾರ್ಯವನ್ನು ಆರಂಭಿಸುವ ಮೊದಲು ಭಗವಾನ್ ಗಣೇಶನನ್ನ ಪೂಜಿಸಲಾಗುತ್ತದೆ. ಈತನನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರು ಎಂದು ಕೂಡ ಕರೆಯುತ್ತಾರೆ. ಗಣಪತಿ ಆರಾಧನೆಯಿಂದ ವ್ಯಕ್ತಿಯ ಅಪಾರವಾದ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನ ಪಡೆದುಕೊಳ್ಳುತ್ತಾನೆ. ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಮಯ ಸಂದರ್ಭಗಳು ಕರ್ಮಾನುಸಾರವಾಗಿ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ತಮ್ಮ ಕೆಲಸಗಳು ಯಾವುದೂ ನಡೆಯುವುದಿಲ್ಲ. ಎಲ್ಲ ಕಡೆಯಲ್ಲೂ ನಷ್ಟ ಮತ್ತು ಅವಮಾನಗಳೇ ಜಾಸ್ತಿ ಆಗಿರುತ್ತವೆ. ಇಂತಹ ಸಂದರ್ಭಗಳಲ್ಲಿ ಮನುಷ್ಯ ಭಗವಂತನ ಮೊರೆಯನ್ನು ಹೋಗುತ್ತಾನೆ. ಇಂತಹ ಸಂದರ್ಭಗಳಲ್ಲಿ ವಿಶೇಷವಾಗಿ ಶ್ರೀ ವಿನಾಯಕನನ್ನು ಪೂಜಿಸಿ ಗಕಾರ ಗಣಪತಿ ಅಷ್ಟೋತ್ತರ ಪಠಿಸಿದರೆ ಸಕಲ ಕಷ್ಟಗಳು ಗಣಪತಿ ದೇವರ ಅನುಗ್ರಹದಿಂದ ನಿವಾರಣೆಯಾಗಿ ಶುಭವಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿದಿನ ಗಣೇಶನನ್ನು ಪೂಜಿಸುವ ವ್ಯಕ್ತಿಯು ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತನ್ನು ಪಡೆಯುತ್ತಾನೆ. ಗಣೇಶನನ್ನು ಪೂಜಿಸುವುದರಿಂದ ವಿದ್ಯಾರ್ಥಿಗಳು ವಿಶೇಷ ಪ್ರಯೋಜನವನ್ನು ಪಡೆಯುತ್ತಾರೆ, ವಿದ್ಯೆ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಧಾರ್ಮಿಕ ಗ್ರಂಥಗಳಲ್ಲಿ ಗಣೇಶನ ವಿವಿಧ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ. ಅದರಲ್ಲಿ ಪ್ರತಿದಿನ ಗಣೇಶನ 108 ನಾಮಗಳನ್ನು ಜಪಿಸುವುದರಿಂದ ಆತನ ವಿಶೇಷ ಅನುಗ್ರಹ ಪಡೆಯಬಹುದಾಗಿದೆ. ಇದರಲ್ಲಿ ವಿಶೇಷ ಶ್ರೀ ಗಕಾರ ಗಣಪತಿಯ ಅಷ್ಟೋತ್ತರ. ಈ ಅಷ್ಟೋತ್ತರವನ್ನ ಪ್ರತಿ ದಿವಸ ನಾವು ಮನೆಯಲ್ಲಿ ಪಠನೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸಮಸ್ತವಾದ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ವಿದ್ಯಾಭಿವೃದ್ಧಿ, ವ್ಯಾಪಾರ ವೃದ್ಧಿ, ವ್ಯವಹಾರ ವೃದ್ಧಿ, ಲಕ್ಷ್ಮೀ ಪ್ರಾಪ್ತಿಗಾಗಿಯೂ ಕೂಡ ಈ ಗಕಾರ ಗಣಪತಿ ಅಷ್ಟೋತ್ತರವನ್ನು ಪಠಿಸಬಹುದು. ಈ ಗಣಪತಿ ಅಷ್ಟೋತ್ತರ ನಾಮಗಳನ್ನು ನೀವು ನಿಮ್ಮ ಮಕ್ಕಳಿಗೂ ಹೇಳಿಕೊಡಬಹುದು. ಇದನ್ನು ಪಠಿಸುವುದರಿಂದ ಮಕ್ಕಳು ಕೂಡ ಜ್ಞಾನವನ್ನ ಪಡೆದುಕೊಳ್ಳುತ್ತಾರೆ, ವಿದ್ಯೆ ಪ್ರಾಪ್ತಿಯಾಗುತ್ತದೆ ಮತ್ತು ಅವರ ಏಕಾಗ್ರತೆಯೂ ಹೆಚ್ಚಾಗುತ್ತದೆ. ಶ್ರೀ ಗಣಪತಿ ಅಷ್ಟೋತ್ತರದಲ್ಲಿ ಬಹಳ ಥರ ಇದೆ. ಅದರಲ್ಲಿ ಗಕಾರ ಗಣಪತಿ ಅಷ್ಟೋತ್ತರ ಬಹಳ ವಿಶೇಷವಾದದ್ದು ಮತ್ತು ಶಕ್ತಿಯುತವಾದದ್ದು. ಇದನ್ನು ಯಾರು ಬೇಕಾದರೂ ಪೂಜಾ ಕಾಲದಲ್ಲಿ ಪಠಿಸಬಹುದು. ನೋಡಿ, ಶ್ರೀ ಗಕಾರ ಗಣಪತಿ ಅಷ್ಟೋತ್ತರ ಪಾರಾಯಣ ಪೂಜಿಸುವವರಿಗೆ ಮತ್ತು ಇದನ್ನು ಪಠಿಸುವವರಿಗೆ ಬಹಳ ಬೇಗನೆ ಫಲ ದೊರೆಯುತ್ತದೆ. ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನ ನೋಡಿ, ಯಾವ್ಯಾವ ವಾರ ನಾವಿದನ್ನ ಓದಿದ್ರೆ ಯಾವ್ಯಾವ ರೀತಿಯ ಸಮಸ್ಯೆಗಳು ನಮಗೆ ನಿವಾರಣೆ ಆಗುತ್ತೆ, ಎಂತಹ ಉತ್ತಮ ಫಲಗಳು ನಮಗೆ ಸಿಗತ್ತೆ ಅಂತೇಳಿ ನಾವೀಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೋಡಿ, ಭಾನುವಾರದ ದಿವಸ ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನು ನಾವು ಮನೆಯಲ್ಲಿ ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲವಾಗಲಿ ಅದನ್ನು ಪಠನೆ ಮಾಡಿದ್ರೆ ಉದ್ಯೋಗಕ್ಕೆ ಸಂಬಂಧಿಸಿದ ತೊಂದರೆಗಳು ನಿವಾರಣೆ ಆಗುತ್ತೆ. ಯಾರು ಉದ್ಯೋಗ ಹುಡುಕ್ತಾ ಇದ್ದೀರಿ ಅಥವಾ ಯಾರು ಉದ್ಯೋಗದಲ್ಲಿ ಸಮಸ್ಯೆ ಇದೆ ಅಥವಾ ಉದ್ಯೋಗದಲ್ಲಿ ಯಾರಿಗೆ ಕಿರುಕುಳ ಇದೆ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ನಂತರ ಸೋಮವಾರ ಯಾರು ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನು ಓದ್ತಾರೆ ಅವರಿಗೆ ಮಾನಸಿಕ ನೆಮ್ಮದಿ ದೊರೆಯುತ್ತೆ, ನೆಮ್ಮದಿಯಿಂದ ಇರ್ತಾರೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯ ವಾತಾವರಣ ಮನೆಯಲ್ಲಿರುತ್ತೆ. ಜೀವನದಲ್ಲಿ ಜಿಗುಪ್ಸೆ ಇದ್ರೂ ಕೂಡ ದೂರವಾಗತ್ತೆ. ನಂತರ ಮಂಗಳವಾರ ನೋಡಿ, ಮಂಗಳವಾರ ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿದ್ರೆ ಗೃಹ ಕಲಹಗಳು ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಗಲಾಟೆಗಳು, ಅಣ್ಣ ತಮ್ಮಂದರ ವ್ಯಾಜ್ಯಗಳು, ಇಂತಹ ಕೋರ್ಟು ಕಚೇರಿ ಇದಕ್ಕೆ ಸಂಬಂಧಪಟ್ಟಂತ ಗೃಹ ಕಲಹಗಳು ಅಂದ್ರೆ ಮನೆಗೆ ಸಂಬಂಧಪಟ್ಟಂತ ಗಲಾಟೆಗಳೇನಾದರೂ ಇದ್ರೆ ಅಂಥವು ಕೂಡ ನಿವಾರಣೆ ಆಗುತ್ತೆ. ನಂತರ ವಿಶೇಷವಾಗಿ ದಾಂಪತ್ಯ ಕಲಹ ನಿವಾರಣೆ ಆಗುತ್ತೆ. ಅನುಮಾನಗಳು, ಗಂಡ ಹೆಂಡತಿ ಮೇಲೆ ಅನುಮಾನ, ಹೆಂಡತಿಗೆ ಗಂಡನ ಮೇಲೆ ಇರ್ತಕ್ಕಂಥ ಅನುಮಾನಗಳು, ಇಂತಹ ಅನುಮಾನಗಳು ನಿವಾರಣೆಯಾಗತ್ತೆ ಅಂತ ಹೇಳ್ತಾರೆ. ನಂತರ ಬುಧವಾರ ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನು ಓದಿದರೆ ವಿದ್ಯಾವಂತರಾಗ್ತಾರೆ, ಜ್ಞಾನಿಗಳಾಗ್ತಾರೆ. ವಿದ್ಯಾಭ್ಯಾಸದಲ್ಲಿನ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಸದ್ಬುದ್ಧಿಯನ್ನ ಗಣೇಶ ಅವರಿಗೆ ಕೊಟ್ಟು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡ್ತಾನೆ. ನಂತರ ನೋಡಿ, ಗುರುವಾರ ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನು ಪಾರಾಯಣ ಮಾಡೋದ್ರಿಂದ
ಮಾಡುವ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನೀವೇನಾದ್ರೂ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ, ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ, ಈ ಕೆಲಸ ಆಗಬೇಕು ಅಂತ ಹೇಳಿ ಅನ್ಕೊಂಡು ನೀವು ಆ ಕೆಲಸಗಳನ್ನ ಮುಂದುವರಿಸೋದಾದ್ರೆ ಅದಕ್ಕೆ ಮುಂಚೆ ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ಶ್ರೀ ಗಕಾರ ಗಣಪತಿಯ ಒಂದು ಅಷ್ಟೋತ್ತರವನ್ನ ಪಾರಾಯಣ ಮಾಡಿ ಗಣೇಶನನ್ನ ಪೂಜೆ ಮಾಡಿ ನಿಮ್ಮ ಕಾರ್ಯಗಳೆಲ್ಲವೂ ಶುಭ ಕಾರ್ಯಗಳಾಗಿ ನಡೆಯುತ್ತದೆ. ನಂತರ ಶುಕ್ರವಾರ ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನ ಪಾರಾಯಣ ಮಾಡೋದ್ರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ನೋಡಿ, ಮನೆಯಲ್ಲಿ ತುಂಬಾ ಜನ ಇವಾಗ ಎಲ್ಲರೂ ಇವತ್ತು ಲೋನುಗಳು, ಮನೆಗೆ ಮನೆ ಕಟ್ಟಬೇಕು ಅಂದ್ರೂ ಲೋನು, ಗಾಡಿ ತಗೊಳ್ಬೇಕು ಅಂದ್ರೂ ಲೋನು, ಫ್ರಿಡ್ಜ್ ತಗೊಳ್ಬೇಕು ಅಂದ್ರೂ ಲೋನು, ಕನಿಷ್ಠ ಏನೇ ವಸ್ತು ತಗೊಳ್ಬೇಕು ಅಂತಂದ್ರೆ ಸಣ್ಣ ಮೊಬೈಲ್ ತಗೊಳ್ಳೋದ್ರಿಂದ ಪ್ರತಿಯೊಂದಕ್ಕೂ ಲೋನು, ಎಲ್ಲದಕ್ಕೂ ಲೋನುಗಳನ್ನು ಮಾಡೋರಾಗಿ ಹೋಗಿದ್ದೀರಾ. ಗೋಲ್ಡ್ ಲೋನುಗಳು, ಮನೆಯಲ್ಲಿ ಬಂಗಾರ ಅಂತೇಳಿ ಇಲ್ಲವೇ ಇಲ್ಲ ಯಾರ ಮನೆಯಲ್ಲೂ, ಎಲ್ಲವೂ ಕೂಡ ಬ್ಯಾಂಕ್ನಲ್ಲೇ ಇದೆ. ಇಂತಹ ಲೋನಿನ ಅಂದ್ರೆ ಸಾಲದ ಸಮಸ್ಯೆಗಳಿಂದ ನಿವಾರಣೆ ಆಗಬೇಕು ಅನ್ನೋದಾದ್ರೆ ಶುಕ್ರವಾರ ನೀವು ನಿಮ್ಮ ಮನೆಯಲ್ಲಿ ಈ ಶ್ರೀ ಗಕಾರ ಗಣಪತಿಯ ಒಂದು ಪೂಜೆಯನ್ನ ಮಾಡಿ ಗಕಾರ ಗಣಪತಿ ಅಷ್ಟೋತ್ತರವನ್ನ ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ನಿಮ್ಮ ಮನೆ ಅಭಿವೃದ್ಧಿ ಆಗತ್ತೆ. ನಂತರ ನೋಡಿ, ಶನಿವಾರ ಯಾರು ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನು ಪಾರಾಯಣ ಮಾಡ್ತಾರೆ ಸಮಸ್ತ ಸಾಲಬಾಧೆ ನಿವಾರಣೆ ಆಗತ್ತೆ ಮತ್ತು ನಿಮಗೆ ಬರಬೇಕಾದ ಹಣ ಬಹಳ ಬೇಗ ಬರುತ್ತೆ. ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟು ಕಳ್ಕೊಂಡಿದ್ರೆ ಅಥವಾ ನೀವು ಯಾರಿಗಾದ್ರೂ ತುಂಬಾ ದಿವಸ ಆಗೋಗಿದೆ ಕೊಟ್ಟು ನಾವು ವಾಪಸ್ ಬರ್ತಾ ಇಲ್ಲ, ಇಂಥವ್ರು ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಇಸ್ಕೊಂಡು ಹೋದ್ರು, ಬಡ್ಡಿ ದುಡ್ಡು ಕೊಟ್ಟಿಲ್ಲ, ಮತ್ತೆ ನಮ್ಗೆ ಕೊಡ್ಬೇಕಾಗಿರೋ ಅಸಲು ದುಡ್ಡು ಯಾರು ಕೊಟ್ಟಿಲ್ಲ, ಹೀಗೆ ಮತ್ತೆ ಕೆಲವೊಂದು ಸೈಟ್ಗಳನ್ನ ಮಾರಾಟ ಮಾಡಿರ್ತೀರಾ, ದುಡ್ಡು ಬಂದಿರೋದಿಲ್ಲ, ಏನೋ ಜಮೀನಿನ ವ್ಯವಹಾರಗಳಿಗೆ ಕೈ ಹಾಕಿರ್ತೀರಾ, ದುಡ್ಡು ಬಂದಿರೋದಿಲ್ಲ, ಏನೇನೋ ವ್ಯವಹಾರಗಳನ್ನ ಮಾಡಕ್ ಹೋಗಿರ್ತೀರಾ, ದುಡ್ಡು ಸಿಕ್ಕಾಕೊಂಡಿರುತ್ತೆ. ಇಂತಹ ಸಮಸ್ಯೆಗಳಿಗೆ ನಿಮಗೆ ಬರಬೇಕಾದ ಹಣ ಬಹಳ ಬೇಗ ವಾಪಸ್ ಬರುತ್ತೆ ಶನಿವಾರ ಶ್ರೀ ಗಕಾರ ಗಣಪತಿಯ ಅಷ್ಟೋತ್ತರವನ್ನ ಪಠನೆ ಮಾಡೋದ್ರಿಂದ. ಆಮೇಲೆ ಪುನಃ ನೋಡ್ಕೊಳ್ಳಿ, ಶನಿವಾರ ಆಯ್ತು. ಹೀಗೆ ವಿದ್ಯಾರ್ಥಿಗಳು ಪ್ರತಿನಿತ್ಯವೂ ಈ ನಾಮಗಳಿಂದ ಗಣಪತಿಯನ್ನು ಆರಾಧನೆ ಮಾಡಿದರೆ ಬಹಳ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತಿಕೆ ಹೆಚ್ಚಾಗುತ್ತೆ, ಉತ್ತಮವಾದ ಯಶಸ್ಸು ದೊರೆಯುತ್ತೆ. ಮತ್ತೆ ವಿಶೇಷವಾಗಿ ಸಂತಾನ ಯಾರಿಗಿಲ್ಲ ಈ ಗಕಾರ ಗಣಪತಿ ಅಷ್ಟೋತ್ತರವನ್ನು ಓದುವುದರಿಂದ ಸಂತಾನ ಪ್ರಾಪ್ತಿಯೂ ಆಗುತ್ತದೆ. ನಂತರ ವಿಶೇಷವಾಗಿ ನೋಡ್ಕೊಳ್ಳಿ, ಮದುವೆ ಯಾರಿಗಾಗಿಲ್ಲ, ಮದುವೆಗಳಲ್ಲಿ ವಿಘ್ನಗಳು ಯಾರಿಗಿದೆ, ಮಾಡಿದ ಎಲ್ಲಾ ಮದುವೆಗೆ ನೋಡುವಂತ ಯಾವ ಹೆಣ್ಣನ್ನು ನೋಡ್ಕೊಂಡ್ ಬರ್ತೀರಿ ಅವೆಲ್ಲ ವಿಘ್ನಗಳಾಗಿ ನಿಂತೋಗ್ತಾ ಇದೆ. ಮತ್ತೆ ಎಂಗೇಜ್ಮೆಂಟ್ ಆಗತ್ತೆ, ಎಂಗೇಜ್ಮೆಂಟ್ ಆಗಿ ಕೂಡ ಎಷ್ಟೋ ಜನಕ್ಕೆ ಮದುವೆಗಳು ಮುರಿದೋಗ್ತಾ ಇದೆ. ನೋಡಿದಂತ ಪ್ರತಿಯೊಂದು ಹೆಣ್ಣು ನಮಗಲ್ಲಿ ಸೆಟ್ ಆಗ್ತಾ ಇಲ್ಲ. ಹೀಗೆ ಈ ತರ ಸಮಸ್ಯೆಗಳಿಗೆ ಶ್ರೀ ಗಕಾರ ಗಣಪತಿ ಅಷ್ಟೋತ್ತರವನ್ನ ನೀವು ಓದಿ ವಿವಾಹ ಅಪೇಕ್ಷೆ, ಯಾರಿಗೆ ವಿವಾಹ ಆಗಬೇಕು ಅನ್ಕೊಂಡಿದ್ದೀರಿ ವಿವಾಹವು ಶೀಘ್ರವಾಗಿ ವಿವಾಹ ಆಗತ್ತೆ, ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ವಿಡಿಯೋವನ್ನ ನಾವಿಲ್ಲಿಗೆ ಮುಗಿಸೋಣ. ಮತ್ತು ನಿಮಗೆ ಯಾರಿಗಾದ್ರೂ ಮೇಲ್ಕಂಡಂತ ಎಲ್ಲ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ, ಈ ವಿಶೇಷವಾದಂಥ ಪರಿಹಾರ ಅಂತಂದ್ರೆ ಶ್ರೀ ಗಕಾರ ಗಣಪತಿಯ ಪೂಜೆಯಿಂದ ವಿಶೇಷವಾದಂಥ ಪ್ರಯೋಜನಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ನೋಡ್ಕೊಳ್ಳಿ, ವಿಶೇಷವಾಗಿ ಉದ್ಯೋಗಕ್ಕೆ ಸಂಬಂಧಿಸಿದಂಥ ತೊಂದರೆಗಳು, ಕಿರುಕುಳಗಳು, ಮತ್ತೆ ಮಾನಸಿಕ ನೆಮ್ಮದಿ ಯಾರಿಗಿಲ್ಲ, ಜೀವನದಲ್ಲಿ ಯಾರಿಗೆ ಜಿಗುಪ್ಸೆ ಇದೆ, ಗೃಹ ಕಲಹಗಳು ಯಾರಿಗಿದೆ, ದಾಂಪತ್ಯದಲ್ಲಿ ಕಲಹ ಯಾರಿಗಿದೆ, ಮತ್ತು ಯಾರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ, ಮತ್ತು ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಾಡುವಂತಹ ಕೆಲಸಗಳಲ್ಲಿ ವಿಘ್ನಗಳಾಗ್ತಾ ಇದ್ರೆ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು, ಮತ್ತೆ ಮನೆಯಲ್ಲಿ ಅಭಿವೃದ್ಧಿ ಆಗದಿರೋ ಇರತಕ್ಕಂಥದ್ದು, ಮತ್ತು ಸಮಸ್ತವಾದ ಸಾಲಬಾಧೆ, ಮತ್ತು ನಿಮಗೆ ಬರಬೇಕಾಗಿರುವಂತಹ ಹಣ ಏನಾದರೂ ಬಂದಿಲ್ಲ ಅಂತಂದ್ರೆ ನಿಮ್ಮ ಜಾತಕಗಳನ್ನ ಕೆಲವೊಂದ್ಸಲಿ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಗ್ರಹಗತಿಗಳು ಯಾವ ರೀತಿ ಇದೆ ಅಂತ ಹೇಳಿ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಗ್ರಹಗತಿಗಳ ಗೋಚಾರ ಫಲ ಮತ್ತೆ ಗುರುವಿನ ಸ್ಥಿತಿ, ಶನಿ ಗುರು ಇವನ್ನೆಲ್ಲ ಪರೀಕ್ಷೆ ಮಾಡ್ಕೊಳ್ಳಿ. ವಿಶೇಷವಾಗಿ ಜಾತಕವನ್ನ ನೀವು ಗಮನಿಸಿಕೊಂಡು ನಮ್ಮ ಜಾತಕದಲ್ಲಿ ಈಗಿನ ಬದಲಾವಣೆಗಳು ಯಾವ ರೀತಿ ಇದೆ, ಗ್ರಹಗಳು ನಮ್ಮ ಮೇಲೆ ಯಾವ ರೀತಿ ಪ್ರಭಾವವನ್ನು ತೋರ್ತಾ ಇದೆ, ಇವೆಲ್ಲವನ್ನ ಕೆಲವು ಸಮಸ್ಯೆಗಳಿಗೆ ನಿಮಗೆ ಮನೆಯಲ್ಲಿರ್ತಕ್ಕಂಥ ಸಮಸ್ತವಾದ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಬೇಕು ಅನ್ನೋದಾದ್ರೆ ಈ ಕೆಳಗಡೆ ಇರ್ತಕ್ಕಂಥ ನೀವು ಫೋನ್ ನಂಬರಿಗೆ ಕರೆಯನ್ನು ಮಾಡಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಮತ್ತು ಜಾತಕ ಸಮಸ್ಯೆಗಳೇನಾದರೂ ಇದ್ರೆ ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತೆ. ವಿಶೇಷವಾಗಿ ಯಾರು ಜೀವನದಲ್ಲಿ ಅನೇಕ ಕಷ್ಟಗಳಿಂದ ಕಷ್ಟ ಬೀಳ್ತಾ ಇದ್ದೀರಾ ಆ ಕಷ್ಟಗಳಿಗೆ ವಿಮುಕ್ತಿಯನ್ನ ತಿಳ್ಕೊಳ್ಳಿ, ಒಳ್ಳೆಯ ಮಾರ್ಗವನ್ನ ನಿಮಗೆ ಸೂಚಿಸಲಾಗತ್ತೆ. ಈ ವಿಶೇಷವಾಗಿ ನೀವು ಕೂಡ ಪ್ರಾರ್ಥನೆಯನ್ನ ಮಾಡಿ, ಗಣೇಶನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮಲ್ಲಿರ್ತಕ್ಕಂಥ ಸಮಸ್ತವಾದ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಈ ಪ್ರಾರ್ಥನೆಯನ್ನ ಮಾಡಿ ಅನುಗ್ರಹವನ್ನ ಪಡೆಯಿರಿ.
ಶ್ರೀ ಗಕಾರ ಗಣಪತಿಯ ಅಷ್ಟೋತ್ತರವನ್ನ ಇಲ್ಲಿ ಮುಂದೆ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಅದನ್ನು ಕೂಡ ನೀವು ಓದ್ಕೊಳ್ಬಹುದು. ಅದನ್ನು ಓದ್ಕೊಂಡು ನಿಮಗೆ ವಿಶೇಷವಾದಂಥ ಪರಿಹಾರವನ್ನು ನೀವು ಕಾಣಬಹುದು. ಈ ಪ್ರಾರ್ಥನೆಯನ್ನ ಮಾಡಿ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಜಾತಕದ ಸಮಸ್ಯೆಗಳೇನಾದ್ರೂ ಇದ್ರೆ, ನೀವು ಮದುವೆ ಆಗ್ತಾ ಇಲ್ಲ ಇಂತಹ ಸಮಸ್ಯೆಗಳೇನಾದ್ರೂ ಇದ್ರೆ, ನಮಗೆ ಜಾತಕ ತೋರಿಸ್ಕೊಳ್ಬೇಕು ನಾವು ಅನ್ನೋರು ಯಾರಾದ್ರೂ ಇದ್ರೆ ಈ ಕೆಳಗಡೆ ನಂಬರಿಗೆ ನೀವು ಕೂಡ ಕರೆ ಮಾಡಬಹುದು.